ಯಾವುದೋ ಮಾನವ ಹಕ್ಕಿನ ಬಗ್ಗೆ ಹಾಕಿ, ಮಹಿಳೆಯರ ಹಕ್ಕಿನ ಬಗ್ಗೆ ಹಾಕಿ. ಮಹಿಳೆಯರ ಹಕ್ಕುಗಳು ಬೇಡ ಅನ್ನೋದಾದ್ರೆ ಓಕೆ. ಹಾಂ, ನಮ್ಮ ಕಾಡು ನಮ್ಮದು. ಹಾಂ ಹಾಂ ಕರೆಕ್ಟ್. ನಾನು ನನ್ನ ಜೇನು ಭಾಷೆ ಒಂದು ಹೇಳ್ಕೊಡ್ತೀನಿ, ಹೇಳಿ ನೀವು. ನಂಗ ಕಾಡು ನಂಗ ಹಾಡಿ ನಂಗವೇ ಹಾಳಾಕು, ಅದೇ ನಂಗ ಜಮ್ಮ ಅಜ್ಜಮ್ಮ ಮುಜ್ಜಯ್ಯ ಅಜ್ಜಮ್ಮ ಅಜ್ಜಯ್ಯ ಬದುಕಿ ಹೋದ ಜಮ್ಮ. ನಂಗ ಕಾಡು ನಂಗ ಹಾಡಿ ನಂಗವೇ ಹಾಳಾಕು. ಪೇಸಾ ಕಾಯ್ದೆಯನ್ನು ಕೂಡಲೇ ಅನುಷ್ಠಾನಗೊಳಿಸಿ. 96ರ ಪೇಸಾ ಕಾಯ್ದೆಯನ್ನು ಜಾರಿಗೊಳಿಸಿ ಆದಿವಾಸಿಗಳ ಸ್ವಯಂ ಆಡಳಿತ ಹಕ್ಕನ್ನು ರಕ್ಷಿಸಿ. ಅರಣ್ಯ ಹಕ್ಕು ಕಾಯ್ದೆ 2006 ಯಥಾವತ್ತಾಗಿ ಜಾರಿಗೊಳಿಸಿ. ವಾಸಿಸುವವರದೇ ಕಾಡು, ಉಳುವವರದೇ ಭೂಮಿ. ನಂಗ ಕಾಡು ನಂಗ ಹಾಡಿ ನಂಗವೇ ಕೊಡಾಕು. ಹೈಕೋರ್ಟ್ ಆದೇಶ 2009 ಕೂಡಲೇ ಜಾರಿಗೊಳಿಸಿ. 3418 ಆದಿವಾಸಿ ಕುಟುಂಬಗಳನ್ನು ಕಾಡಿಂದ ಹೊರಗಾಕಿ ನರಳುವುದನ್ನು ತಪ್ಪಿಸಿ ಕೂಡಲೇ ಪುನರ್ವಸತಿ ಕೊಡಿ. ಭೂಮಿ ಸಮೇತ ಪುನರ್ವಸತಿ ಕೊಡಿ. ವನ್ಯಜೀವಿ ಕಾಯ್ದೆ ನೀವು ಕ್ರಮಬದ್ಧವಾಗಿ ಜಾರಿಗೊಳಿಸಿಲ್ಲ. ಮಾನವ ಹಕ್ಕನ್ನು ಕಡೆಗಣಿಸಿ ಬರೀ ಪ್ರಾಣಿಗಳ ಹಕ್ಕನ್ನು ಜಾರಿಗೊಳಿಸುತ್ತಿದ್ದೀರಿ. ಕಾಡು ವನ್ಯಜೀವಿಗೂ ತಾಣ, ಆದಿವಾಸಿಗೂ ತಾಣ. ಅದು ನಮ್ಮ ತಾಯ್ನಾಡು. ಇದನ್ನು ರಕ್ಷಿಸಲೇಬೇಕು. ವನ್ಯಜೀವಿ ರಕ್ಷಣೆ ಅರಣ್ಯ ಇಲಾಖೆಯಿಂದ ಮಾತ್ರ ಸಾಧ್ಯವಿಲ್ಲ. ಆದಿವಾಸಿಗಳನ್ನು ಸೇರಿಸಿಕೊಂಡು ಅರಣ್ಯ ಮತ್ತು ವನ್ಯಜೀವಿಯನ್ನ ರಕ್ಷಣೆ ಮಾಡುತ್ತಾ ಆದಿವಾಸಿಗಳ ಭೂಮಿಯ ಹಕ್ಕನ್ನು, ಅರಣ್ಯದ ಹಕ್ಕನ್ನು ಗೌರವಿಸಿ ಆದಿವಾಸಿಗಳು ಕೂಡ ಭಾರತದ ಮೂಲ ನಿವಾಸಿಗಳು, ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಮುಖ ಪ್ರಜೆಗಳು ಎಂಬುದನ್ನು ಆಳುವ ಸರ್ಕಾರಗಳು ಕಾರ್ಯಗತ ಮಾಡಿ ತೋರಿಸಿ. ಜೈ ಕರ್ನಾಟಕ, ಜೈ ಬಿರ್ಸಾ ಮುಂಡಾ, ಜೈ ಆದಿವಾಸಿ, ಜೈ MSW ಮಕ್ಕಳು. ಓಕೆ, ನಾ ಹೇಳಿದಿರಿ ನೀವು ಹೆಸರು 2 ವರ್ಷ ಮುಗಿಸ್ಕೊಂಡ ಮೇಲೆ ಮಕ್ಕಳೆಲ್ಲ ನೀವು